ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರವಾಹಿನಿಯ ಎಲ್ಲ ವೀಕ್ಷಕರನ್ನು ದ್ವಾದಶ ರಾಶಿಯ ಮಾರ್ಗದರ್ಶನದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 4/2/2024. ಈ ದಿನದ ದ್ವಾದಶ ರಾಶಿಯ ಚಿಂತನೆಗಳು ಹೇಗಿದ್ದಾವೆ ಅನ್ನೋದರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿಯವರಿಗೆ ಕರ್ಮಕ್ಷೇತ್ರದಲ್ಲಿ ಉತ್ತಮದ್ದಾದಂತಹ ಫಲದ ಯೋಗ ಫಲಗಳು, ಆರ್ಥಿಕ ವಿಷಯದಲ್ಲಿಯೂ ಕೂಡ ಅತ್ಯಂತ ಉತ್ತಮದ್ದಾದಂತಹ ಯೋಗ ಫಲಗಳು, ದಾಂಪತ್ಯ ಜೀವನದಲ್ಲಿ ಸಮಾಧಾನದ ಒಂದಷ್ಟು ತೃಪ್ತಿ ಸ್ಥಿತಿಯ ಫಲಗಳು ಹೇಳುವಂಥದ್ದು ಅನುಭವಕ್ಕೆ ಬರಲಿಕ್ಕುಂಟು. ರಕ್ತ ಸಂಬಂಧವಾದಂತಹ ಆರೋಗ್ಯದ ಸ್ವಲ್ಪ ವ್ಯತ್ಯಾಸದ ಅನುಭವಗಳಾಗುವಂತಹ ಸಾಧ್ಯತೆಗಳಿದ್ದಾವೆ. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು, ವಿದ್ಯಾರ್ಥಿಗಳಿಗೆ ತಾವೇನು ಪ್ರಯತ್ನವನ್ನು ಮಾಡ್ತಾ ಇರ್ತೀರಿ ಅದಕ್ಕೆ ಪೂರಕವಾದಂತಹ ಫಲದ ಅನುಭವಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ಇದಕ್ಕೆ ಪೂರಕವಾದಂತಹ ಫಲಗಳು ಕಷ್ಟಕರವಾಗಿರುವಂಥದ್ದು. ಭೂ ಖರೀದಿ, ಗೃಹ ನಿರ್ಮಾಣದಂತಹ ಚಿಂತನೆಗಳಿಗೆ ಒಂದು ಪುಷ್ಟಿ ಕೊಡಬಹುದಾದಂತಹ ಗ್ರಹ ಸೂಚನೆಗಳು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಭಗವದ್ಗೀತೆಯ 17 ಮತ್ತು 18ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಜೀವನದಲ್ಲಿ ಮಂದಗತಿಯ ಫಲವನ್ನು ನಿರೀಕ್ಷೆ ಮಾಡಬಹುದಾದಂತಹ ಸ್ಥಿತಿ. ತಾವೇನು ಇಂದಿನ ಈ ಕೆಲಸ ನಾಳೆಯೇ ಫಲವನ್ನು ಕೊಟ್ಟು ಬಿಡುತ್ತದೆ ಹೇಳುವಂತಹ ಸ್ಥಿತಿಯಲ್ಲಿ ಕೆಲಸವನ್ನು ಮಾಡುವ ಹಾಗಿಲ್ಲ. ಸದ್ಯೋ ಭವಿಷ್ಯತ್ತಿನಲ್ಲಿ ಎಂದಾದರೂ ಅದರ ಫಲ ಖಂಡಿತ ಸಿಕ್ಕೇ ಸಿಗ್ತದೆ. ಅಂತಹ ಒಂದು ಗ್ರಹಸ್ಥಿತಿ ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ಇದಕ್ಕೆ ಪೂರಕವಾದಂತಹ ಫಲಗಳು ಕಂಡು ಬರ್ತಾ ಇಲ್ಲ. ಆರ್ಥಿಕ ವಿಷಯ ಹೇಳುವಂಥದ್ದು ಒಂದು ಹಂತಕ್ಕೆ ಬದುಕಿಗೇನು ಬೇಕು ಅದನ್ನು ಕೊಡುವಂತಹ ಸ್ಥಿತಿಯಲ್ಲಿ ಉಂಟು. ಸಾಂಸಾರಿಕವಾದಂತಹ ಜೀವನದಲ್ಲಿಯೂ ಕೂಡ ಹಾಗೆ ಒಂದು ಹಂತದಲ್ಲಿ ಸಮಾಧಾನಕ್ಕೆ ಸೀಮಿತವಾದಂತಹ ಫಲವಾಗಿ ಕಂಡು ಬರ್ತಾ ಇದೆ. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು. ವಿದ್ಯಾರ್ಥಿಗಳಿಗೆ ತಾವೇನು ನಿರೀಕ್ಷೆಯನ್ನು ಮಾಡ್ತಾ ಇರ್ತೀರಿ ಅದಕ್ಕೆ ಪೂರಕವಾದಂತಹ ಫಲಗಳು ಕಂಡುಬರುವುದಿಲ್ಲ. ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯ ವಿಷಯದಲ್ಲಿ ಜಾಗರೂಕತೆಯ ಹೆಜ್ಜೆಯನ್ನು ಇಡಬೇಕಾದಂತಹ ಅವಶ್ಯಕತೆಗಳಿರುತ್ತದೆ. ಸೊ ತಾವುಗಳು ಮಾಡಬೇಕಾದದ್ದು ಭಗವದ್ಗೀತೆಯ 15 ಮತ್ತು 16ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಒಂದಷ್ಟು ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶ್ಯಾಧಿಪತಿ ಮತ್ತು ಚತುರ್ಥಾಧಿಪತಿ ಅಷ್ಟಮ ಭಾವದಲ್ಲಿ ಉದಯವನ್ನು ಕೊಟ್ಟದ್ದು ಅಂತಂದರೆ ಕೌಟುಂಬಿಕವಾದಂತಹ ಜೀವನದಲ್ಲಿ ಸ್ವಲ್ಪ ಏನು ವಿರಸ ಫಲಗಳು ಅಥವಾ ಭಿನ್ನಾಭಿಪ್ರಾಯದ ಫಲಗಳು ಹೇಳುವಂಥದ್ದು, ಮನಸ್ಸಿಗೆ ಸಂತೋಷ ಇಲ್ಲದೇ ಇರುವಂತಹ ಒಂದಷ್ಟು ವಾತಾವರಣ ಹೇಳುವಂಥದ್ದು ಕಂಡು ಬರ್ತಾ ಇದೆ. ದಾಂಪತ್ಯ ಜೀವನದಲ್ಲಿ ತೃಪ್ತಿಯ ಸ್ಥಿತಿ ಇರ್ತದೆ. ಮಕ್ಕಳಿಂದಲೂ ಕೂಡ ತೃಪ್ತಿಯ ಸ್ಥಿತಿ ಹೇಳುವಂಥದ್ದುಂಟು. ವಿದ್ಯಾರ್ಥಿಗಳಿಗೆ ತಮ್ಮ ಪ್ರಯತ್ನಕ್ಕೆ ಪೂರಕವಾದಂತಹ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ಇದಕ್ಕೆ ಪೂರಕವಾದಂತಹ ಫಲಗಳು ಹೇಳುವಂಥದ್ದು ಖಂಡಿತ ಅನುಭವಕ್ಕೆ ಬರಲಿಕ್ಕುಂಟು. ಸಾರ್ವಜನಿಕ ಬದುಕಿನಲ್ಲಿಯೂ ಕೂಡ ತೃಪ್ತಿಯ ಫಲಗಳು ಹೇಳುವಂಥದ್ದು ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಭಗವದ್ಗೀತೆಯ 14 ಮತ್ತು 15ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ಅದ್ಭುತ ಫಲಗಳು, ದಾಂಪತ್ಯ ಜೀವನದಲ್ಲಿ ಸಮಾಧಾನದ ಫಲಗಳು, ಆರ್ಥಿಕ ಆದಾಯವೂ ಕೂಡ ಅತ್ಯಂತ ಉತ್ತಮ ಸ್ಥಿತಿಯಲ್ಲಿರ್ತದೆ. ಆದರೆ ಸಾರ್ವಜನಿಕ ಬದುಕಿನಲ್ಲಿ ಏನು ಅಪಸ್ವರಗಳು, ಟೀಕೆಗಳು ಹೇಳುವಂಥದ್ದು ನಿಮ್ಮ ಬಗ್ಗೆ ಇರ್ತದೆ. ಕಾನೂನಾತ್ಮಕವಾದಂತಹ ತೊಂದರೆಗಳು ಹೇಳುವಂಥದ್ದು ನಿಮಗೆ ಹೇರಳವಾಗಿರುವಂಥದ್ದು. ಪ್ರಯಾಣದ ಯೋಗ ಫಲಗಳು, ಮಾನಸಿಕವಾಗಿ ಅತ್ಯಂತ ಒತ್ತಡದ ಒಂದಷ್ಟು ಸನ್ನಿವೇಶಗಳು ಹೇಳುವಂಥದ್ದು ನಿಮ್ಮ ಅನುಭವದಲ್ಲಿರುವಂಥದ್ದು. ಸೊ ಒಂದಷ್ಟು ಜಾಗರೂಕತೆಯ ಒಂದಷ್ಟು ಕಾನ್ಷಿಯಸ್ ಹೆಜ್ಜೆಗಳನ್ನು ಇಡ್ತಾ ಹೋಗುವಂಥದ್ದು ತುಂಬ ಅವಶ್ಯಕತೆ ಇದೆ. ಕಾರಣ ಅಷ್ಟಮ ಶನಿಯ ಪ್ರಭಾವ ಇನ್ನೂ ಸುದೀರ್ಘವಾದಂಥ 1.5 ವರ್ಷಗಳ ಕಾಲ ಇರುವುದರಿಂದ ಅತ್ಯಂತ ಎಚ್ಚರಿಕೆ ಹೆಜ್ಜೆಯನ್ನು ಇಡುವಂಥದ್ದು ಅವಶ್ಯಕ ಅಂತ ಹೇಳುವಂಥದ್ದು
ಗ್ರಹ ಫಲಗಳ ಸೂಚನೆಯಾಗಿರುವಂಥದ್ದು. ಆರೋಗ್ಯದಲ್ಲಿಯೂ ಕೂಡ ಹಾಗೆ ಎಲುಬು ನರಗಳಿಗೆ ಸಂಬಂಧಪಟ್ಟ ಹಾಗೆ ಜಾಗ್ರತೆಯ ಹೆಜ್ಜೆಯನ್ನು ಇಡಿ. ಭಗವದ್ಗೀತೆಯ 13 ಮತ್ತು 14ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ. ಇದರಿಂದ ಒಂದಷ್ಟು ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿ, ವೃತ್ತಿಯಲ್ಲಿ ಅದ್ಭುತ ಫಲಗಳು, ಆರ್ಥಿಕ ಆದಾಯವು ಕೂಡ ಉತ್ತಮ ಸ್ಥಿತಿಯಲ್ಲಿರ್ತದೆ. ದಾಂಪತ್ಯ ಸೌಖ್ಯ ಫಲಗಳುಂಟು, ಮಕ್ಕಳಿಂದ ಸಂತೋಷದ ವಾತಾವರಣಗಳುಂಟು. ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ಪ್ರಯತ್ನಕ್ಕೆ ತಕ್ಕ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಸಾರ್ವಜನಿಕ ಬದುಕಿನಲ್ಲಿ ಒಂದು ರೀತಿಯಲ್ಲಿ ಎಲ್ಲಿಯೋ ಕಿರಿಕಿರಿಗಳು ಹೇಳುವಂಥದ್ದು, ಕಾನೂನಾತ್ಮಕವಾದಂತಹ ತೊಂದರೆಗಳು ಕೂಡ ನಿಮ್ಮ ಪಾಲಿಗೆ ಸಹಜವಾಗಿಯೇ ಇರುವಂತಹ ಸ್ಥಿತಿಯಲ್ಲಿ ಕಂಡು ಬರ್ತಾ ಇದೆ. ರಕ್ತದೊತ್ತಡದಂತಹ ಆರೋಗ್ಯದ ವ್ಯತ್ಯಾಸಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಹೊಸ ಥರದ ಚಿಂತನೆಗಳು ಅಥವಾ ಮಂಗಳ ಕಾರ್ಯಾದಿ ಪ್ರಯತ್ನಗಳು, ಇದಕ್ಕೆ ಪೂರಕವಾದಂತಹ ಫಲಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ಸೊ ತಾವುಗಳು ಕೂಡ ಹಾಗೆ ಭಗವದ್ಗೀತೆಯ 13 ಮತ್ತು 14ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಒಂದಷ್ಟು ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಗೆ ಸಂಬಂಧಪಟ್ಟ ಹಾಗೆ ದಾಂಪತ್ಯದಲ್ಲಿ ಒಂದಷ್ಟು ವಿರಸ ಫಲದ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗಲಿಕ್ಕುಂಟು. ಕರ್ಮಭಾವ ಚೆನ್ನಾಗಿ ಇರ್ತದೆ, ವೃತ್ತಿ ಚೆನ್ನಾಗಿರ್ತದೆ. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗ, ಉದ್ಯಮ ರಂಗ ಇದೆಲ್ಲವೂ ಕೂಡ ಒಂದು ಹಂತದಲ್ಲಿ ತಮಗೆ ಒಳ್ಳೆಯ ಅನುಭವವನ್ನು ಕೊಡುವಂತಹ ಸ್ಥಿತಿ ಮತ್ತು ಅಭಿವೃದ್ಧಿಯ ಫಲವನ್ನು ಕೊಡುವಂತಹ ಸ್ಥಿತಿ, ಹೆಸರು ಕೀರ್ತಿಗಳನ್ನು ಕೊಡುವಂತಹ ಸ್ಥಿತಿಯಲ್ಲಿ ಕಂಡು ಬರ್ತಾ ಇದೆ. ಮಕ್ಕಳಿಂದ ಸಂತೋಷದ ಫಲಗಳುಂಟು, ವಿದ್ಯಾರ್ಥಿಗಳಿಗೂ ಕೂಡ ಸಂತೋಷದ ಫಲಗಳುಂಟು. ಆರ್ಥಿಕ ಆದಾಯದ ಸ್ಥಿತಿಯು ಅತ್ಯಂತ ಉತ್ತಮ ಸ್ಥಿತಿಯಲ್ಲಿರ್ತದೆ. ಸೊ ಜೊತೆಯಲ್ಲಿ ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು ಇದಕ್ಕೆ ಪೂರಕ ಫಲಗಳು ಇರುವುದಿಲ್ಲ. ರಕ್ತಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯದ ವ್ಯತ್ಯಾಸದ ಅನುಭವಗಳಾಗುವಂತಹ ಸಾಧ್ಯತೆಗಳಿದ್ದಾವೆ. ಸ್ವಲ್ಪ ಜಾಗರೂಕತೆ ವಹಿಸುವಂಥದ್ದು ತುಂಬ ಅವಶ್ಯಕ ಅನ್ನುವಂಥದ್ದು ಗ್ರಹ ಫಲದ ಸೂಚನೆಯಾಗಿದೆ. ಸೊ ತಾವುಗಳು ಭಗವದ್ಗೀತೆಯ 11 ಮತ್ತು 12ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಶುಭ ಫಲದ ಅನುಭವ ಹೇಳೋದು ಖಂಡಿತ ಸಾಧ್ಯ. ಇನ್ನು ತುಲಾರಾಶಿ, ತುಲಾರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ಅತ್ಯಂತ ಶುಭದಾಯಕವಾದಂತಹ ಫಲಗಳುಂಟು. ಕಲೆ, ಸಂಗೀತ, ಸಾಹಿತ್ಯ, ಕ್ರೀಡೆ ಇತ್ಯಾದಿ ಕ್ಷೇತ್ರದಲ್ಲಿಯೂ ಕೂಡ ಅತ್ಯಂತ ಉತ್ತಮ ಫಲಗಳುಂಟು. ಕೃಷಿ ಚಟುವಟಿಕೆ ಇತ್ಯಾದಿ ಕ್ಷೇತ್ರದಲ್ಲಿಯೂ ಕೂಡ ಅತ್ಯಂತ ಉತ್ತಮ ಫಲ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ದಾಂಪತ್ಯ ಜೀವನದಲ್ಲಿ ಸೌಖ್ಯ ಫಲಗಳುಂಟು. ಆರ್ಥಿಕ ಆದಾಯವೂ ಕೂಡ ಅತ್ಯಂತ ಉತ್ತಮ ಸ್ಥಿತಿಯಲ್ಲಿ ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಏನು ಮಕ್ಕಳಿಂದ ಸಂತೋಷದ ಫಲ, ವಿದ್ಯಾರ್ಥಿಗಳಿಂದಲೂ ಸಂತೋಷದ ಫಲ. ತಾವುಗಳು ಸಾರ್ವಜನಿಕ ಬದುಕಿನಲ್ಲಿ ಅತ್ಯಂತ ಜಾಗ್ರತೆ ಹೆಜ್ಜೆಯನ್ನು ಇಡಬೇಕಾದ ಅವಶ್ಯಕತೆ ಇದೆ. ಕಾನೂನಾತ್ಮಕವಾದಂತಹ ವಿಚಾರಗಳಲ್ಲಿಯೂ ಕೂಡ ಅತ್ಯಂತ ಜಾಗ್ರತೆ ಹೆಜ್ಜೆಯನ್ನು ಇಡಬೇಕಾದಂತಹ ಅವಶ್ಯಕತೆ ಹೇಳುವಂಥದ್ದು ಖಂಡಿತವಾಗಲೂ ಇರ್ತದೆ. ನಿಮ್ಮವರಿಂದಲೇ ನಿಮಗೆ ವಂಚನೆಗಳಾಗುವಂತಹ ಯೋಗ ಫಲಗಳು ಅಧಿಕವಾಗಿ ಕಂಡುಬರುವಂಥದ್ದು. ಸೊ ತಾವುಗಳು ಮಾಡಬೇಕಾದದ್ದು ಭಗವದ್ಗೀತೆಯ 10 ಮತ್ತು 11ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿ, ವೃತ್ತಿಯಲ್ಲಿ ಉತ್ತಮ ಸ್ಥಿತಿ, ಆರ್ಥಿಕ ಆದಾಯವು ಕೂಡ ಉತ್ತಮ ಸ್ಥಿತಿಯಲ್ಲಿರ್ತದೆ. ದಾಂಪತ್ಯ ಜೀವನದಲ್ಲಿ ಸಮಾಧಾನದ ಫಲಗಳುಂಟು. ಸಾರ್ವಜನಿಕ ಬದುಕಿನಲ್ಲಿ ತೃಪ್ತಿಯ ಫಲಗಳು ಹೇಳುವಂಥದ್ದು ಇರುವುದಿಲ್ಲ. ಸ್ವಯಂ ಒಂದಷ್ಟು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ. ಅಂತಹ ಒಂದು ಸನ್ನಿವೇಶಗಳು ನಿಮಗೆ ಎದುರಾಗುವಂತಹ ಸಂಭವನೀಯವಾದಂಥ ಫಲಗಳಾಗಿ ಕಂಡುಬರುತ್ತಾ ಇದೆ. ಕಾನೂನಿನ ತೊಂದರೆಗಳು ಕೂಡ ನಿಮಗೆ ಎದುರಾಗುವಂತಹ ಸಂದರ್ಭಗಳು ಕೂಡ ಕಂಡುಬರುತ್ತಾ ಇರುವಂಥದ್ದು. ಸೊ ತಾವುಗಳು ಮಾಡಬೇಕಾದದ್ದು ಭಗವದ್ಗೀತೆಯ 9 ಮತ್ತು 10ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿ, ವೃತ್ತಿಯಲ್ಲಿ ಅತ್ಯಂತ ಉತ್ತಮ ಸ್ಥಿತಿ, ಆರ್ಥಿಕ ಆದಾಯದ ವಿಷಯದಲ್ಲೂ ಅತ್ಯಂತ ಉತ್ತಮ ಸ್ಥಿತಿಯ ಫಲಗಳು ಕಂಡುಬರುತ್ತಾ ಇದೆ. ಸಾಂಸಾರಿಕ ಜೀವನದಲ್ಲಿ ಸಮಾಧಾನ ಖಂಡಿತವಾಗಲೂ ಬಹುತೇಕ ಉಂಟು. ಇನ್ನು ಆರೋಗ್ಯ ವಿಷಯದಲ್ಲಿಯೂ ಅತ್ಯಂತ ಸಮಾಧಾನಕರವಾದಂಥ ಸ್ಥಿತಿ ಕಂಡುಬರ್ತಾ ಇದೆ. ಕೃಷಿ ಸಂಬಂಧವಾದಂಥ ಚಟುವಟಿಕೆ ಜೊತೆಯಲ್ಲಿ ಕಲಾತ್ಮಕವಾದಂತಹ ಕ್ಷೇತ್ರದಲ್ಲಿ ಏನು ವೃತ್ತಿಯನ್ನು ಮಾಡುವಂಥವರು, ಸಾಹಿತ್ಯ ಕ್ಷೇತ್ರದಲ್ಲಿ ವೃತ್ತಿಯನ್ನು ಮಾಡುವಂಥವರಿಗೂ ಕೂಡ ಒಂದು ರೀತಿಯಲ್ಲಿ ಪುರಸ್ಕಾರ, ಮನ್ನಣೆಗಳು, ಕೀರ್ತಿಗಳು ಇದೆಲ್ಲ ಲಭ್ಯ ಆಗುವಂತಹ ಸ್ಥಿತಿಯ ಫಲಗಳು ಕಂಡುಬರುತ್ತಾ ಇದೆ.
ಸಹೋದರ ಸಂಬಂಧಗಳು, ಹೆಂಡತಿಯ ಸ್ಥಾನ, ತಾಯಿಯ ಸ್ಥಾನದಲ್ಲಿ ಆರೋಗ್ಯದ ವ್ಯತ್ಯಾಸಗಳಾಗುವಂಥದ್ದು, ತನ್ಮೂಲಕ ಆರ್ಥಿಕತೆಯ ವ್ಯಯದ ಅನುಭವ ಆಗುವಂತಹ ಸಾಧ್ಯತೆಗಳುಂಟು. ಸೊ ತಾವುಗಳು ಭಗವದ್ಗೀತೆಯ 3 ಮತ್ತು 4ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ, ಆರ್ಥಿಕತೆಯಲ್ಲಿ ಚೇತರಿಕೆಯ ಫಲಗಳುಂಟು. ಸಾಂಸಾರಿಕ ಜೀವನದಲ್ಲಿ ತೃಪ್ತಿಯ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಕಾನೂನಿನ ಸಮಸ್ಯೆ ಮತ್ತು ಸಾರ್ವಜನಿಕ ಜೀವನದಲ್ಲಿ ಅಪಕೀರ್ತಿಯ ಪ್ರಸಂಗಗಳು ಇದೆಲ್ಲವೂ ಕೂಡ ಸಾಮಾನ್ಯವಾಗಿ ಅದೇ ಹಂತದಲ್ಲಿ ಹೋಗುತ್ತಾ ಇರ್ತದೆ. ಸಾಲದ ಬಾಧೆಗಳು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಚಿಂತೆಗಳು, ಮಾನಸಿಕವಾಗಿ ಕುಗ್ಗುವಿಕೆಯ ಸ್ಥಿತಿಗತಿಗಳು, ಎಲುಬು ನರಗಳಿಗೆ ಸಂಬಂಧಪಟ್ಟ ಹಾಗೆ ನೋವಿನ ಒಂದಷ್ಟು ಬಾಧೆಗಳು ಹೇಳುವಂಥದ್ದು ನಿಮ್ಮ ಅನುಭವದಲ್ಲಿರ್ತದೆ. ಸೊ ತಾವುಗಳು ಭಗವದ್ಗೀತೆಯ 5 ಮತ್ತು 6ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರದಲ್ಲಿ ಒತ್ತಡಗಳಿರ್ತದೆ. ಆರ್ಥಿಕ ಆದಾಯ ಏನಿದೆ ಅದು ನಿಮ್ಮ ನಿರೀಕ್ಷೆಯಂತೆ ಇರೋದಿಲ್ಲ. ಸಾಂಸಾರಿಕ ಜೀವನದಲ್ಲಿ ಒಂದು ಹಂತದ ಸಮಾಧಾನಕ್ಕೆ ಸೀಮಿತವಾದ ಸ್ಥಿತಿಯಲ್ಲಿರುತ್ತದೆ. ಕರೆಂಟು ಮತ್ತು ಬೆಂಕಿಯಿಂದ ಜಾಗ್ರತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆ ಉಂಟು. ವಾಹನಾದಿಗಳನ್ನು ಓಡಿಸುವಾಗ ಅತ್ಯಂತ ಜಾಗ್ರತೆಯನ್ನು ವಹಿಸಿ. ಕಾನೂನಿನ ಕುಣಿಕೆಗೆ ಸಿಲುಕಿಕೊಳ್ಳುವಂತಹ ಯೋಗ ಫಲಗಳು ಅಧಿಕವಾಗಿ ಕಂಡುಬರುತ್ತಾ ಇದೆ. ನ್ಯೂಟ್ರಲ್ ಮೋಡ್ನಲ್ಲಿ ತಮ್ಮ ಜೀವನವನ್ನು ಈ ಸಂದರ್ಭಗಳಲ್ಲಿ ನಡೆಸುವಂಥದ್ದು ಅವಶ್ಯಕ. ಯಾವುದೋ ಒಂದನ್ನು ಮಾಡಲಿಕ್ಕೆ ಹೋಗಿ ಇನ್ನೇನೋ ಫಲವನ್ನು ಕಾಣುವಂತಹ ಯೋಗ ಫಲಗಳು ಅಧಿಕವಾಗಿ ಕಂಡುಬರುತ್ತಾ ಇದೆ. ತಾವುಗಳು ಕೂಡ ಹಾಗೆ ಭಗವದ್ಗೀತೆಯ 6 ಮತ್ತು 7ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಶುಭಾನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿ ಕರ್ಮಕ್ಷೇತ್ರದಲ್ಲಿ ಅಭಿವೃದ್ಧಿ, ಆರ್ಥಿಕತೆಯ ಸ್ಥಿತಿಯು ಕೂಡ ಉತ್ತಮವಾಗಿರುವಂತಹ ಯೋಗ ಫಲಗಳು ಕಂಡುಬರ್ತಾ ಇದೆ. ಇನ್ನು ದಾಂಪತ್ಯದಲ್ಲಿಯೂ ಕೂಡ ಸೌಖ್ಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೂ ಬರಲಿಕ್ಕುಂಟು. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ, ಕೃಷಿ ಇತ್ಯಾದಿ ರಂಗದಲ್ಲಿರುವಂಥವರಿಗೂ ಕೂಡ ಅತ್ಯಂತ ಉತ್ತಮ ಫಲಗಳು ಹೇಳುವಂಥದ್ದು ಅನುಭವಕ್ಕೆ ಬರಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಮಾನಸಿಕವಾಗಿ ವೃತ್ತಿಯ ಒತ್ತಡಗಳಿರ್ತದೆ. ಪ್ರಯಾಣದ ಯೋಗ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳುಂಟು. ಮಕ್ಕಳಿಂದ ಸಂತೋಷದ ವಾತಾವರಣ ಸೃಷ್ಟಿಯಾಗುತ್ತದೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಗೆ ಭಂಗ ಆಗುವಂತಹ ಯೋಗ ಫಲಗಳು ಕಂಡುಬರ್ತಾ ಇದೆ. ಸೊ ತಾವುಗಳು ಕೂಡ ಹಾಗೆ ಭಗವದ್ಗೀತೆಯ 10 ಮತ್ತು 11ನೇ ಅಧ್ಯಾಯವನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಚಿಂತನೆಯ ಫಲಗಳಾಗಿದ್ದಾವೆ. ಈ ಫಲಗಳು ನಮ್ಮ ಸಾರ್ಥಕತೆಯ ಬದುಕಿಗೆ ಪೂರಕವಾಗಿರಲಿ ಎನ್ನುವಂತಹ ಆಶಯದೊಂದಿಗೆ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.